ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DD9 ನ್ಯೂಸ್ಗೆ ಸ್ವಾಗತ. ಜಮಖಂಡಿ ನಗರದ ತಹಸೀಲ್ದಾರ್ ಕಚೇರಿ ಸಭಾಭವನದಲ್ಲಿ ನಡೆದ NDRF ತಂಡದಿಂದ ಪ್ರವಾಹದಲ್ಲಿ ಸಿಲುಕಿಕೊಂಡ ವ್ಯಕ್ತಿಯನ್ನು ಹೇಗೆ ರಕ್ಷಣೆ ಮಾಡಬೇಕೆಂದು ಪೂರ್ವಭಾವಿ ಸಭೆಯು ಜರುಗಿತು. ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ ಅವರು, ಕೃಷ್ಣಾ ತೀರದ ನದಿ ದಂಡದಲ್ಲಿ ಜನರು ಪ್ರವಾಹ ಬಂದ ಸಮಯದಲ್ಲಿ ಪ್ರಾಣಿ ಹಾಗೂ ಮನುಷ್ಯರು ನೀರಿನಲ್ಲಿ ಸಿಲುಕಿಕೊಂಡಿರ್ತಾರೆ. ಅವರನ್ನು ಹೇಗೆ ರಕ್ಷಣೆ ಮಾಡಬೇಕೆಂದು ಸೂರ್ಪಾರಿ ಗ್ರಾಮದಲ್ಲಿ ಬೆಳಗ್ಗೆ 11 ಗಂಟೆಗೆ NDRF ತಂಡದವರು ಪ್ರದರ್ಶನ ಮಾಡುವ ಮೂಲಕ ತಿಳುವಳಿಕೆಯನ್ನು ನೀಡಲಿದ್ದಾರೆ ಎಂದರು. ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು, ಗ್ರಾಮಸ್ಥರು ಹಾಜರಾಗಬೇಕೆಂದು ತಿಳಿಸಿದರು. NDRF ತಂಡದ PSI ಸುಭಾಷ್ ಇಂಗ್ಳೆ ಮಾತನಾಡಿ, ಪ್ರವಾಹ ಸಮಯದಲ್ಲಿ ನದಿಗೆ ನೀರು ಹೆಚ್ಚಳವಾದರೆ ಹೇಗೆ ಹೋಗಬೇಕು, ಸುರಕ್ಷಿತ ಸ್ಥಳಕ್ಕೆ ಹೋಗಲು ಮಾರ್ಗ ಸರಿಯಾಗಿ ಇದೆಯೋ ಅಥವಾ ಇಲ್ಲೋ ಎಂಬುದನ್ನು ತಿಳಿದುಕೊಳ್ಳಲು ವ್ಯಕ್ತಿಯನ್ನು ಹೇಗೆ ರಕ್ಷಣೆ ಮಾಡಬೇಕೆಂದು ಪ್ರದರ್ಶನ ಮಾಡುವ ಮೂಲಕ ಮಾಹಿತಿಯನ್ನು ನೀಡುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಗ್ನಿಶಾಮಕ ದಳ ಅಧಿಕಾರಿ ಪ್ರಕಾಶ್ ಪವಾರ್, ಅಗ್ನಿಶಾಮಕ ದಳ ರಾಜು ತವಾರ್, ಬಾಹುಬಲಿ, ಜಿಲ್ಲಾ ವಿಪತ್ತು ಪರಿಣಿತ ತಂಡ ಸಿರಸ್ಲಾರ್ ಬೇಡಿ ಸೇರಿದಂತೆ ಅನೇಕರು ಇದ್ದರು. ಉಪಾಧ್ಯಕ್ಷರು ಯಾರ್ಯಾರು ಸದಸ್ಯರಾಗಿದ್ದಾರೆ ಅವರು ಆ ಎಲ್ಲ ಗ್ರಾಮಗಳ ವಿಡಿಯೋಗಳು ಮತ್ತು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು, ಬೇರೆ ತಾಲೂಕು ಮಟ್ಟದ ಅಧಿಕಾರಿಗಳು, ನನ್ನ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು, ಸ್ಪೆಷಲಾಗಿ ಪತ್ರಿಕಾ ಮಾಧ್ಯಮದವರನ್ನು ಈ ಒಂದು ಕಾರ್ಯಾಗಾರಕ್ಕೆ ತಮಗೆಲ್ಲರಿಗೂ ಗೌರವದಿಂದ ತಾಲೂಕು ಆಡಳಿತದಿಂದ ಸ್ವಾಗತವನ್ನು ಕೊಡ್ತೇನೆ. ಪ್ರವಾಹ ಸಿಲುಕಿಕೊಂಡ ವ್ಯಕ್ತಿಯನ್ನ ಯಾವ ರೀತಿಯಾಗಿ ನೀವು ಪಾರ್ ಮಾಡಬಹುದು, ಇಲ್ಲ ನಿಮ್ಮ ತಿಳುವಳಿಕೆ ವಸ್ತುಗಳನ್ನು ಉಪಯೋಗಿಸಿಕೊಂಡು ಫ್ಲೋಟಿಂಗ್ ಡಿವೈಸ್ ಅನ್ನ ಯಾವ ರೀತಿ ತಯಾರು ಮಾಡ್ಕೋಬಹುದು ಅನ್ನೋದನ್ನು ಕೂಡ ನಾವು ತೋರಿಸ್ಕೊಡ್ತೇವೆ. ಫಾರ್ ಎಕ್ಸಾಂಪಲ್, ಮನೆ ಇರುವಂತಹ ಬಿಲ್ಡಿಂಗ್ ಗಳನ್ನ, ಬಾತ್ರೂಮ್ ಗಳನ್ನ ಉಪಯೋಗಿಸಿಕೊಂಡು ಯಾವ ರೀತಿ ಫ್ಲೋಟಿಂಗ್ ಡಿವೈಸ್ ಗಳನ್ನ ಮಾಡಬಹುದು, ಅದರಿಂದ ನಿಮ್ಮನ್ನ ನೀವು ಹೇಗೆ ರಕ್ಷಿಸಿಕೊಳ್ಬಹುದು, ಅದರಿಂದ ನಿಮ್ಮ ಮನೆಯವರನ್ನ ಯಾವ ರೀತಿ ರಕ್ಷಿಸಿಕೊಳ್ಬಹುದು ಅನ್ನೋದನ್ನು ಕೂಡ ನಾಳೆ ನಿಮಗೆ ಆ ಡಿವೈಸ್ ಗಳನ್ನ ನಾವು ಮಾತುಕತೆ ಮಾಡ್ತೀವಿ. ಅದೇ ರೀತಿಯಾಗಿ ಸ್ಟ್ಯಾಂಡರ್ಡ್ ಪಾಸ್ ನಾವು ಮತ್ತೆ ಮೆಥಡ್ ನಂತರ ನಿಮ್ಮ ಸಹಪಾಠಿಗಳನ್ನ ಯಾರಿಗೆ ನಿರ್ದೇಶಿಸಿರುವಂತಹ ವ್ಯಕ್ತಿನ ಯಾವ ರೀತಿಯಾಗಿ ನೀವು ಅವ್ರನ್ನ ನೀರಿಂದ ಪಾರ್ ಮಾಡಬಹುದು ಅನ್ನೋದನ್ನು ಕೂಡ ನಾವು ನಿಮಗೆ ನಾಳೆ ತೋರಿಸ್ಕೊಡ್ತೀವಿ. ಸೊ ಇಂಥ ತುಂಬಾ ಒಳ್ಳೆಯದಂತ ಕಾರ್ಯಕ್ರಮ. ನಾವು ಇಂಥ ಕಾರ್ಯಕ್ರಮವನ್ನ ಬಂದು ಎಲ್ಲ ಉದ್ಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಹೇಳ್ತೇನೆ. ಧನ್ಯವಾದ. should be believed. Those who are present this meeting will also be present at that place. We will show some demonstration related on flood. ಆಸ್ತಿ ಪಾಸ್ತಿಗಳ ಹಾನಿಯನ್ನು ಅಂತ್ಯ ಸಮಯದಲ್ಲಿ ಏನ್ ಮಾಡಬೇಕು ಅನ್ನೋದಕ್ಕೆ ಪೂರ್ವ ಸಿದ್ಧತೆಗೋಸ್ಕರ ನಾವು ಮಾಡ್ತೇವೆ. ನಾಳೆ ನಾವು ಮಾತುಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆದ್ರೆ ಈಗ ಪ್ರವಾಹ ಬಂದ್ರೆ ನಾವು ಯಾವ ರೀತಿ ಜನರನ್ನ ರಕ್ಷಣೆ ಮಾಡ್ತೀವಿ ಅನ್ನೋದನ್ನ ನಮ್ಮ NDRF ಟೀಮಿಂದ ಆಗಲಿ, ನಮ್ಮ ಅಗ್ನಿಶಾಮಕ ಇಲಾಖೆ ಸಹಯೋಗದಿಂದ ಯಾವ ರೀತಿ ನಾವು ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ ಅನ್ನೋದು ತಾವೆಲ್ಲ ಇಲ್ಲಿ ಸೇರಿದ್ರೆ ಎಲ್ಲ ತಾವು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ನಮ್ಮ ಡೆಮಾನ್ಸ್ಟ್ರೇಷನ್ ಯಶಸ್ವಿಗೊಳಿಸಬೇಕಂತ ಕೇಳ್ಕೊಂಡಿದ್ದೇವೆ. ಹೌದು. ಸೊ ಇದರ ಬಗ್ಗೆ ನಾಳೆ ನಾವು ಸ್ವಲ್ಪ 11 ಗಂಟೆಗೆ ಎಲ್ಲರೂ ನಾವು ಜಿಲ್ಲಾ ಕಮಿಟಿಯಿಂದ ಮತ್ತು ನಮ್ಮ ಅಗ್ನಿಶಾಮಕ ಇಲಾಖೆಯಿಂದ, NDRF ಇಲಾಖೆಯಿಂದ ಎಲ್ಲರೂ ಸೇರಿಕೊಂಡು ಮಾಪೇಲ್ ಮಾಡಿ ಇದನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಸಚಿವರವರಿಗೆ ನಾನು ನೀವು ಮೂಲಕ ಕೇಳ್ಕೊಳ್ತೇನೆ. ಒಮ್ಮೆಲೆ ಬರಲ್ಲ, ಅವ್ರನ್ನ ಆ ಕಡೆಯಿಂದ ಈ ಕಡೆ ಕರ್ಕೊಂಡು ಬರ್ಬೇಕಾಗ್ತದೆ. ಕರ್ಕೊಂಡು ಬರುವಾಗ ಈ ಕೆಲವು ಖಾಸಗಿ ಬೋಟ್ಗಳಲ್ಲಿ ಕೆಲವು ಅನಾಹುತಗಳ ಆಗ್ತಾ ಇರ್ತವೆ. ಅವ್ರನ್ನ ರೆಸ್ಕ್ಯೂ ಮಾಡ್ಕೊಂಡು ಯಾವ ರೀತಿ ನಾವು ಕರ್ಕೊಂಡು ಬರಬಹುದು ಅನ್ನೋದನ್ನು ದಯವಾಗಿ ನಾವು ಡೆಮೋ ಮಾಡಿ ಹೋಗ್ತೀವಿ. ಆಮೇಲೆ ಮಳೆ ಇದ್ದಂತ ಸಂದರ್ಭದೊಳಗೆ ನಾವು ಯಾವ ರೀತಿ ಅವರನ್ನ ಬೋಟ್ ನಲ್ಲಿ ಪಿಕಪ್ ಮಾಡಬಹುದು. ಈಗ ಪಿಕಪ್ ನಾವು ಮಳೆ ಇದ್ದಂತ ಸಂದರ್ಭದಲ್ಲಿ